ಬಸ್ ಕೆಟ್ಟೋಗಿದೆ. ಅದೇನೋ ಪ್ರಯಾಗ್ರಾಜದ್ದು ಏನಾಗಿದೆ ಏನು ಅಂತ ಗೊತ್ತಿಲ್ಲ. ರಾತ್ರಿ 2 ಸರಿ ಬಸ್ ಕೆಟ್ಟೋಗಿತ್ತು, ರಿಪೇರಿ ಮಾಡಿದ್ರು. ಈಗ ನಾವು ಪ್ರಸಾದ ತಿಂದು ಕರ್ಗೆ ಹೋಯ್ತು. 5 ಗಂಟೆಗೆ ಪ್ರಸಾದಕ್ಕೆ ನಿಲ್ಲಿಸಿದ್ರು. ಇವಾಗ 6 ಗಂಟೆ, 1 ಅವರು. ಏನು ಬಸ್ ಕೆಟ್ಟೋಗಿದೆಯೋ ಏನು ಕಥೆನೋ ಗೊತ್ತಿಲ್ಲ. ಈ ಡಕೋಟಾ ಎಕ್ಸ್ಪ್ರೆಸ್ಸು ಇದೆಯಲ್ಲ ಬಸ್ಸು, ಹಂಗಾಗೋಗಿದೆ ನಮ್ಮ ಕತೆ. ಒಬ್ಬರು ಡಾಕ್ಟ್ರ್ ಫ್ಯಾಮಿಲಿ ಪ್ರಯಾಗ್ರಾಜಲ್ಲಿದ್ದಾರೆ. ಅವ್ರನ್ನ ಕರ್ಕೊಂಡು ಬರೋಕ್ಕೆ ಹೋಗೋದಕ್ಕೆ ಇವರು ಹೊಸ ಟಿ ಟಿ ತೊಗೊಂಡು ಹೋಗ್ತಿರೋದು. ಇಲ್ಲಿ 8 ಜನ ಇದ್ದಾರಲ್ವ, ಅವ್ರೇನು ಮಾಡಿದ್ದಾರೆ, ಅಲ್ಲಿ ಪ್ರಯಾಗ್ರಾಜಲ್ಲಿ ಸ್ನಾನ ಮಾಡಿಕೊಂಡು ವಾಪಸ್ಸು ರೈಲಲ್ಲಿ ಬಂದುಬಿಡ್ತಾರೆ. ಭೂಪಾಲಲ್ಲಿರೋದವರು. ಇವಾಗ ನಾವು ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದವರು ಅಲ್ಲಿ ತಿಂಡಿಗೆ ನಿಲ್ಲಿಸಿದ್ರು. ನಾವು ಅಲ್ಲಿ ಪ್ರಸಾದ ಕೊಡ್ತಾಯಿದ್ರು ಅಂತ ಹೇಳಿದ್ನಲ್ಲ, ಅಲ್ಲಿ ನಿಲ್ಲಿಸಿದ್ರು. ಸರಿ, ನಾವೇನು ಮಾಡಿದ್ವು, ಕೇಳಿದ್ವು ಹೀಗೆ ಪ್ರಯಾಗ್ರಾಜ್ಗೆ ಅಂದಿದ್ದ ತಕ್ಷಣ 13 ಸೀಟೇ ಖಾಲಿ ಇತ್ತು ಅವ್ರ ಹತ್ರ. ಅದೊಂದೆಷ್ಟು ನಮಗೆ ಮಿರಾಕಲ್ ಆಗೋಯ್ತು ಅಂತ ಅಂದರೆ, ನಿಜವಾಗ್ಲೂ ಹೇಳ್ತೀನಿ, ಅದ್ಭುತ ಅಂದರೆ ಆಶ್ಚರ್ಯ, ಅಷ್ಟೆಲ್ಲ ಆಗೋಯ್ತು. ಅವ್ರಂದರು ಇಲ್ಲ ಬನ್ನಿ ಅಂತ ಅಂದರು. ದುಡ್ಡು ಕೊಟ್ಟು ನಾವು ಅವ್ರು ಬೇಡ ಅಂತ ಹೇಳಿದ್ರು. ನಾವು ದುಡ್ಡು ಕೊಟ್ವು. ಆದ್ರೂ 13 ಸೀಟ್ ಖಾಲಿ ಇತ್ತು. ನಮಗೆ ಸೀಟ್ ಕೊಟ್ಬಿಟ್ಟು ಅವರೆಲ್ಲ ಬೆಡ್ ಮೇಲೆ ಮಲ್ಕೊಂಡಿರೋದು ನೋಡಿ ಹೇಗೆ ಮಲ್ಕೊಂಡಿದ್ದಾರೆ. ಎಷ್ಟು ಆಶ್ಚರ್ಯ ಅಲ್ವಾ ಇದು. ಯಾಕಂದರೆ ಏನೂ ಸಿಗದೇ ಇರೋ, ಏನು ಹೈವೇ ರೋಡು ಏನೂ ಸಿಗಲ್ಲ ಅಂಥದ್ರಲ್ಲಿ ಅದು ಸಿಕ್ತು ಅಂದರೆ ಮಿರಾಕಲ್ ಅನ್ನೋದಕ್ಕೆ ನಮಗೆ ಕಾಯ್ತಾ ಇದ್ವು. ಇದು ಹೊಸ ನಮ್ಮ ಟಿ ಟಿ ಗಾಡಿ ಯಾರೋ ಬಂದು ಅಲ್ಲಿ ಪ್ರಸಾದ ಕೊಡ್ತಾ ಇದ್ರಲ್ವ, ಅಲ್ಲಿ ಪ್ರಸಾದ ಇಸ್ಕೊಳಕ್ಕೆ ನಿಂತಿರೋ ನಮ್ಮ ಬಸ್ಸು ಕೆಟ್ಟೋಗಿತ್ತು. ಆವಾಗ ಕೇಳಿದ್ವು, ಅವರು ಟಿ ಟಿಲಿ 8 ಜನ ಇದ್ದರು, ಹಾಸಿಗೆ ಎಲ್ಲ ಹಾಕ್ಕೊಂಡಿದ್ರು. ಕೇಳಿದ್ವು ನಾವು, ಈ ಥರ ಪ್ರಯಾಗ್ರಾಜ್ಗೆ ಹೋಗಬೇಕು, ಬಸ್ ಕೆಟ್ಟೋಗಿದೆ ಅಂದಿದ್ದು ಕೂಡಲೇ ಬನ್ನಿ 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 ಅಂತೇಳ್ಬಿಟ್ಟು. ಇದೊಂದು ಮಿರಾಕಲ್ ಅಲ್ವಾ ನಮಗೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ದೇವರೇ ಕಳಿಸಿರೋದು, ಇಲ್ದಿರ ಅದು ಕೆಟ್ಟೋಗಿರೋ ಬಸ್ ಹತ್ರ ನಿಂತ್ಕೊಂಡಿರ್ಬೇಕಿತ್ತು. ನೋಡಿ, ಇದೇ ನಮ್ಮದು ದೇವ್ರು ಕೊಟ್ಟಿದ್ದ ವರ. ಇದೇ ಮಿರಾಕಲ್ ಅನ್ನೋದಕ್ಕೆ ಇದೇನೆ ನೋಡಿ. ಎಲ್ಲ ಇವರೆಲ್ಲ ಪ್ರಯಾಗ್ರಾಜ್ಗೆ ಹೋಗ್ತಾ ಇರೋರೆ ನೋಡಿ. ಎಲ್ಲ ಮನೆಯಿಂದ ತೊಗೊಂಡು ಬಂದಿರೋರು ತಿಂತಾ ಇರೋದು. ನಮ್ಮ ಕಡೆಯವರೆಲ್ಲ ಒಳಗೋಗಿದ್ದಾರೆ. ಏನು ತಿಂತಾರೆ ಏನಂತ ಗೊತ್ತಿಲ್ಲ. ಲಸ್ಸಿ ಇದ್ದರೆ ತಗೊಳ್ತೀನಿ ನಾನು. ಕಾಲೆಲ್ಲ ಹೊಸದು ಸೀಟು, ಗಟ್ಟಿ ಸೀಟು, ನೋಡಿ ನಮ್ಮ ಕಡೆಯವರೆಲ್ಲ ಇಲ್ಲಿ ಕೂತ್ಕೊಂಡಿದ್ದಾರೆ. ಎಲ್ಲ ಪರೋಟ. ನಾನೊಂದು ಲಸ್ಸಿ ಹೇಳಿದ್ದೆ, ಲಸ್ಸಿ ಕೊಟ್ಟರು. ನೀರು ಇಲ್ಲ 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 ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನಾವು ಲಸ್ಸಿ ಸಾಕು ಅಂತ, ಯಾಕಂದರೆ 9 ಗಂಟೆ ಆಯಿತು ಅನಿಸುತ್ತೆ. ನಂದು ಊಟ ಆಗೋಗಿದ್ದಲ್ಲ, ಅಲ್ಲಿ ಪ್ರಸಾದ 2 ಸರಿ ತಿಂದಿದ್ನಲ್ಲ, ಲಸ್ಸಿ ಒಂದು. गाड़ी देखी वो हम भी फोन कर रहे थे किसी को दे लिफ्ट या कैसे अब आपकी गाड़ी आ गई वो पूरा खाली मतलब मुझे आप बहुत कम लोग थे लेकिन हम तो 13 लोग हैं, इसमें कैसे फिट हो जाएगा। तो हमने आप सबसे हंस के आपने हमको बुलाया, नहीं है आजा। मैंने जब ये बिस्तर देखा मैंने सोचा चलो हम इसमें आराम से 8 लोग तो बैठ ही सकते हैं करके। फिर देखा तो आप लोग नहीं आ जाओ तो 13 लोग हो जाएगा। ये तो 2 ही थे, हम भी आगे से बैठे। हम भी भोपाल से बैठे। भोपाल से ये महाराष्ट्र से आए 2 लोग। तो उनसे ही तो किया हमने कि बिठा लो तुम, तो हम इधर बैठ जाएंगे और सब कुर्सी पे बैठ जाएंगे। अरे टाइम है, समय है सब। हाँ नहीं, आप लोगों का मन बहुत बड़ा है तो हम लोगों को सीट दे दिया और आप नीचे बैठ गए। इसमें अब आप लेडीज लोग और नीचे बैठो तो अच्छा लगे, सीट पे बैठो तो जरा गद्दे बैठे, गद्दे हाँ इधर भी गद्दे आराम कर रहे थे हम। सो रहे आप नहीं बैठो, सब हम सोते भी सब सो जाते आराम से कंबल ओढ़ के। ಈಗ 12 ಗಂಟೆಗೆ ನಾವು ಪ್ರಯಾಗ್ರಾಜ್ಗೆ ಹೋಗಿ ತಲುಪೋದು. ಈ ವಿಡಿಯೋನ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.
ನಾಳೆ ಪ್ರಯಾಗ್ರಾಜ್ದು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇದು ನಮ್ಮದು ಪ್ರಯಾಗ್ರಾಜ್ದು 2ನೇದು ಭಾಗ. ನೋಡಿ ಎಷ್ಟು ಅವಸ್ಥೆ ಪಟ್ಟು ಅಂತ. ಜೈ ಶ್ರೀರಾಮ್. ಪ್ರಯಾಗ್ರಾಜಿಗೆ ನೋಡಿ, ಇಲ್ಲಿಂದ ನಮಗೆ ಟ್ರಾಫಿಕ್ ಶುರು ಆಯಿತು ನೋಡಿ. ರಾತ್ರಿ 2 ಗಂಟೆ ನೋಡಿ, ಇನ್ನೊಂದು 50 ಕಿಲೋಮೀಟ್ರ್ ಇದೆ ಅಂದಂಗೆ ಫುಲ್ಲು ಟ್ರಾಫಿಕ್ ಜಾಮು. ಆಮೇಲೆ ಆ ಗಾಡಿದು ಧೂಳು ಗಾಡಿ ನೋಡಿ. ತುಂಬ ಟ್ರಾಫಿಕ್ ಜಾಮು. घाट पाचे ಮೂರು ಗಂಟೆ ಟೈಮು ಪೆಟ್ರೋಲ್ ಹಾಕ್ಸ್ಕೊಳಕ್ಕಂತೇಳಿ ಕೂತು ಕಾಲು ನೋವು ಬಂತು ನೋಡಿ. ಇದೇ ಟಿಟಿಲ್ ಬಂದಿತ್ತು. ಯಪ್ಪ ಗಟ್ಟಿ ಸೀಟು, ತೊಡೆ ಎಲ್ಲ ನೋವು ಬಂದ್ಬಿಡ್ತು ಕೂತು. ಇನ್ನು ಇಲ್ಲಿಂದ ಅರ್ಧ ಗಂಟೆ 33 ಕಿಲೋಮೀಟ್ರ್ ಇದೆ. जाम है ये लाइन भी बहुत तगड़ी है। बस बंद ಅವ್ರದ್ದು ಅಪೂರ್ವ ಅವ್ರ ಬ್ಯಾಗ್. ಥ್ಯಾಂಕ್ ಯು ಸರ್. ಬಂತ ನಿಮ್ದು ಇಲ್ಲ ಏನ್ರಿ बना लो आप भी हमारा। ನೋಡಿ ಇಷ್ಟು ಜನ ಇದ್ದರು. ಥ್ಯಾಂಕ್ ಯು ಸರ್. ಬೆಳಗಿನ ಜಾವ 5 ಗಂಟೆ. ಇವತ್ತು ಶನಿವಾರ ಬೆಳಗ್ಗೆ ಗೋಲ್ಡನ್ ಇನ್ನು ಈ ಹೋಟೆಲ್ ಮಾಡಿರೋದು. ಫುಲ್ಲು ಟ್ರಾಫಿಕ್ ಜಾಮು. ನಾವು ಇದೇ ಟಿಟಿಲ್ ಬಂದಿದ್ದು, ಮಿರಾಕಲ್ ಅನ್ನಬೇಕು. ಮಿನಿಮಮ್